ಸೇಡಂ ತಾಲೂಕಿನ ಕೆಲವು ಹಳ್ಳಿಗಳಿಗೆ ಬಸ್ ಸಂಚಾರ ಆರಂಭಿಸಬೇಕು. ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್. ಸೇಡಂ ಬಸ್ ಡಿಪೋ ಮುಂದೆ ಧರಣಿ. ರಂಜೋಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದು, ಅದರಲ್ಲಿ ಅತಿ ಹೆಚ್ಚು ಮಕ್ಕಳು ಬೇರೆ ಬೇರೆ ಗ್ರಾಮದಿಂದ ಅಂದರೆ ಇಮ್ಡಾಪುರ, ರುದ್ರವಾರ, ಬೂತಪುರ, ಸಿಂಧನಮಡು, ಚಿಟಕನಪಲ್ಲಿ ಇನ್ನು ಬೇರೆ ಬೇರೆ ಗ್ರಾಮಗಳಿಂದ ಶಾಲೆಗೆ ಬರ್ತಾರೆ. ಈ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲ. ಮಕ್ಕಳು ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗೋದಕ್ಕೆ ರಾತ್ರಿ 7 ಗಂಟೆ ಆಗುತ್ತೆ. ಇದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರು ಕೂಡ ಶಾಲೆಗೆ ಹೋಗುವುದು ಈ ಸಂತೋಷದ ಸಂಗತಿಯಾಗಿದೆ. ಮಹಿಳೆಯರ ರಕ್ಷಣೆ ಮೂಲಭೂತವಾದದ್ದು. ಇದೇ ರೀತಿ ಸಿಂಧನಮಡು, ಕಳಕಂಬ, ಅಳ್ಳೊಳ್ಳಿ, ವೆಂಕಟಾಪುರ, ಗಾಡ್ದಾನ ಇನ್ನು ಹಲವಾರು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಯನ್ನು ಮಾಡಬೇಕು. ಸದರಿ ಮನವಿಯನ್ನು ಡಿಪೋ ವ್ಯವಸ್ಥಾಪಕರು ಪರಿಗಣಿಸಿ ಆದಷ್ಟು ಬೇಗನೆ ತಾಲೂಕಿನ ಈ ಒಂದು ಗಟ್ಟಿಯಾದ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಈ ಗ್ರಾಮಗಳಿಗೆ ಬಸ್ ಸಂಚಾರ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರವೇ ತಾಲೂಕು ಘಟಕದ ವತಿಯಿಂದ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತದೆ ಅಂತ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರು, ಕರವೇ ತಾಲೂಕು ಅಧ್ಯಕ್ಷರು, ಡಿಪೋ ವ್ಯವಸ್ಥಾಪಕರಾದ BY ವಾಡ್ಕರ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ, ದೇವು ನಾಟಿಕಾರ್, ಗುಂಡಪ್ಪ, ರವಿಸಿಂಗ್, ಭೀಮಾಶಂಕರ, ಭಗವಂತ, ಅಮೃತಯ್ಯ, ಆನಂದ್, ಶ್ರೀನಿವಾಸ್, ಮಹೇಶ್, ಶರಣಪ್ಪ, ಜಯಪ್ಪ, ಸಲೀಂ, ಭಾರತ್, ಶ್ರೀಕಾಂತ್, ಅಭಿ ಹಾಗೂ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶರಣಯ್ಯ ಮಠಪತಿ. ರಂಜೋಳ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಒದಗಿಸಲೇಬೇಕು. ರಂಜೋಳ ವಿದ್ಯಾರ್ಥಿಗಳಿಗೆ ಬಸ್ ಸೌಕರ್ಯ ಒದಗಿಸಲೇಬೇಕು. ಮಾನ್ಯ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಕಲಬುರಗಿ, ಮಾನ್ಯ ಘಟಕ ವ್ಯವಸ್ಥಾಪಕರು ಸೇಡಂ ರವರ ಮುಖಾಂತರ, ಮಾನ್ಯರೇ, ನಿನ್ನೆ ಸೇಡಂ ಘಟಕ ವ್ಯವಸ್ಥಾಪಕರು ನನಗೆ ರಾತ್ರಿ 8 ಗಂಟೆ ದೂರವಾಣಿ ಮುಖಾಂತರ ಮಾತಾಡಿ ನೀವೇನು ಬರೋದೇ ಅವಶ್ಯಕತೆ ಇಲ್ಲ, ನಾನು ಇವತ್ತಿಂದೇ ಬಸ್ ಓಡಿಸ್ತೀನಿ ಅಂತೇಳಿ ಏನು ಕೊಟ್ಟು ಭರವಸೆ ನೀಡಿದ್ದಾರೆ. ಅವರಿಗೆ ತುಂಬುವುದಾದ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತಿಂದೇ ಬಸ್ ಓಡಿಸಿ ಸರ್. ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಏಕೆಂದರೆ ಸರ್ಕಾರಿ ಪ್ರೌಢಶಾಲೆ ರಂಜೋಳಲ್ಲಿದ್ದು ಅಲ್ಲಿ 400 ವಿದ್ಯಾರ್ಥಿಗಳಿದ್ದಾರೆ. ಆದರೆ 40ರಿಂದ 50, 60, 70 ವಿದ್ಯಾರ್ಥಿಗಳು ಇಮ್ಡಾಪುರ, ಮಧುರೆ, ಚಿಟ್ಕನಪಲ್ಲಿ, ಸಿಂಧನಮಡು, ಹಣಮಣಲ್ಲಿ, ಭೂತ್ಪುರ ಅನೇಕ ಹಳ್ಳಿಯ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಿತ್ತು. ಮತ್ತು ಅದೇ ರೀತಿಯಾಗಿ ಇಮ್ಡಾಪುರ ಗ್ರಾಮದಿಂದ ಸೇಡಂ ಕಾಲೇಜ್ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಿದ್ದು. ಆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಭವಿಷ್ಯದಗೋಸ್ಕರ ತಾವುಗಳು ಹಿಂದೆ ಬಸ್ ಹಾಕ್ತೀನಿ ಅಂತ ಏನು ಹೇಳಿದಿರಿ, ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ. ಇವತ್ತೇ ಇದು ರೂಟ್ ಮಾಡಿ ನಾಳೆ ಬಂದು ಅಥವಾ ನಾಡ್ದು ಬಂದು 2ನೇ ಬಸ್ ರೂಟ್ ಮತ್ತು ಇವತ್ತು ರೂಟ್ ನಂಬರ್ 109 ಬಸ್ಸನ್ನ ಇವತ್ತೇ ಓಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂಡು, ನಮ್ಮ ಹೋರಾಟಕ್ಕೆ ನೀವೇನು ಸ್ಪಂದನೆ ಮಾಡಿದ್ರಿ, ನಮ್ಮ ಹೋರಾಟಕ್ಕೆ ನೀವೇನು ಬೆಲೆ ಕೊಟ್ಟಿದ್ರಿ, ನಾವು ಯಾವತ್ತು ನಿಮ್ಮ ಪರವಾಗಿರ್ತೀವಿ ಸರ್. ಇವತ್ತೇ ಬಸ್ ಓಡಿಸ್ತೀನಿ ಅಂದದಕ್ಕೆ ಜೋರಾಗಿ ಚಪ್ಪಾಳೆ ಬಾರಿಸೋದ್ರ ಮುಖಾಂತರ ನಮ್ಮ ಘಟಕ ವ್ಯವಸ್ಥಾಪಕರಿಗೆ ಮನವಿಯನ್ನ ಕೊಡೋಣ. ಮುಂದಿನ ದಿನಗಳಲ್ಲಿ ಇವತ್ತಿನಂತೆ ಮಕ್ಕಳ ಭವಿಷ್ಯವನ್ನ ನೋಡಿ ಮಕ್ಕಳ ಭವಿಷ್ಯ ಉಜ್ವಲ ಮಾಡ್ಬೇಕಂತೇಳಿ ಈ ನಮ್ಮ ಕನ್ನಡದ ಎಲ್ಲಾ ಸೈನಿಕರ ಪರವಾಗಿ, ಎಲ್ಲಾ ಪಾಲಕರ ಪರವಾಗಿ, ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮನವಿಯನ್ನ ಕೊಡ್ತಾ ಇದ್ದೀವಿ.